ನಮಸ್ತೆ ವೀಕ್ಷಕರೇ, ಇದು ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ 593ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಕ್ಕೂ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಮೋಟಿವೇಶನ್ ಅನ್ನೋದನ್ನು ಯಾವತ್ತಿಗೂ ಮರೆಯಲೇಬೇಡಿ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ಚಿಕ್ಕದಾಗಿ ನೋಡೋದಾದರೆ, ನಮ್ಮ ಸಂಗೀತನ ನೋಡ್ಕೊತಿದ್ದಂತಹ ನಚಿಕೇತ ಹಾಗೆ ಅಂಜನಾ ಇಬ್ಬರು ಕೂಡ ಅಲ್ಲೇ ಸೋಫಾ ಮೇಲೆ ಕೂತಿರ್ತಾರೆ. ಅದಾದಮೇಲೆ ಸ್ವಲ್ಪ ಟೈಮಿಗೆ ನಚಿಕೇತ ಮಲ್ಕೊತಾನೆ, ಅಂಜನಾ ಹೊರಗೆ ಬರ್ತಾಳೆ. ಒಬ್ಬಳೇ ಬಂದು ಅವಳು ಮಾತಾಡೋಕ್ಕೆ ಶುರು ಮಾಡ್ತಾಳೆ. ಆ್ಯಕ್ಚುಲಾಗಿ ಏನು ನಡೆದಿರ್ಬೋದು ಅನ್ನೋದನ್ನು ಅವಳು ಇನ್ನೊಂದು ಸಲ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಂದರೆ ಭೂಮಿ ಹಾಗೆ ಅಜಿತ್ ಮಧ್ಯೆ ನಡೆದಿರುವಂತಹ ಮದುವೆ ಅಗ್ರಿಮೆಂಟ್ ಏನಿರುತ್ತೆ ಅದನ್ನು ಸಂಗೀತ ಅವ್ರಿಗೆ ತೋರಿಸಿ ಈ ಥರ ಆಗಿದೆಯಾ ಅಥವಾ ಅದಾದಮೇಲೆ ಕಳ್ಕೊಂಡ್ರಾ ಏನು, ಇದು ಯಾವುದೋ ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. ಅದನ್ನೆಲ್ಲನೂ ಅವಳು ಒಂದೊಂದಾಗಿ ಹೇಳ್ತಿರ್ತಾಳೆ. ಏನು ನಡೆದಿದೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಿದೆಯಲ್ಲ, ನಚಿಕೇತನಿಗೆ ಹೇಳಿದ್ರೆ ಅವನು ನಂಬ್ತಿಲ್ಲ, ಯಾರು ಹೇಳಿದ್ರು ನಂಬ್ತಿಲ್ವಲ್ಲ ನನ್ನ ಮಾತನ್ನು, ಏನಾಗಿರ್ಬೋದು ಅಂತ ಫುಲ್ ಅವಳೆ ಕನ್ಫ್ಯೂಷನಲ್ಲಿರ್ತಾಳೆ. ಅದಾದಮೇಲೆ ಏನು ಮಾಡ್ತಾಳೆ, ಇದಕ್ಕೆಲ್ಲ ಸರಿ ಅಂದರೆ ನಮ್ಮಮ್ಮಂಗೆ ಕಾಲ್ ಮಾಡಿಬಿಟ್ಟು ಏನಾಗಿದೆ ಅಂತ ಕೇಳಬೇಡ ಅಂತ ಹೇಳಿ ಕಾಲ್ ಮಾಡ್ತಾರೆ. ಅವಳು ಒಂದು ಕಡೆ ಕಾಲಲ್ಲಿರಬೇಕಾದ್ರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ನಮ್ಮ ಭೂಮಿ ದೇವ್ರ ಪ್ರಸಾದ ಎಲ್ಲ ಮಾಡಿಟ್ಟು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಬರಬೇಕಾದ್ರೆ ಪ್ರಸಾದ ಇಟ್ಕೊಂಡು ಕೈಲಿ ಬರ್ತಾಳೆ. ಬಂದು ಸಂಗೀತ ಅವರಿಗೆ ಆ ಪ್ರಸಾದನ ತಲುಪಿಸ್ಬೇಕು ಅಂತ ಒಳಗೆ ಬರ್ತಿರ್ತಾರೆ. ಅಲ್ಲಿ ಏನಾಗುತ್ತೆ, ನಚಿಕೇತ ಒಬ್ಬನೇ ಸೋಫಾ ಮೇಲೆ ಮಲ್ಕೊಬಿಟ್ಟಿರ್ತಾನೆ. ಸೊ ಬರ್ತಾರೆ ಹತ್ತಿರಕ್ಕೆ, ಮೈದು ಅಂತ ಇನ್ನೇನು ಮಾತಾಡ್ಸೋಣ ಅಂತ ಹೇಳಿ ಹಿಂಗೆ ಹತ್ತಿರಕ್ಕೆ ಅಂತ ಬರ್ತಾರೆ. ಅದನ್ನು ನೋಡಿ ಅವ್ರಿಗೆ ಅನ್ಸುತ್ತೆ, ಮಲಗಿದ್ದಾನೆ ಬಿಡು, ಮತ್ತೆ ಎದ್ದೇಳಿಸಿದ್ರೆ ಎಲ್ಲಿ ನನ್ನನ್ನು ತಡಿತಾನೆ ಒಳಗಡೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಅವರಲ್ಲೇ ಅವನನ್ನು ಬಿಟ್ಬಿಟ್ಟು ಅವರು ನಮ್ಮ ಸಂಗೀತ ಅವರು ಇರೋ ಕಡೆಗೆ ಹೊರಟುಬಿಡ್ತಾರೆ. ಇನ್ನೊಂದು ಕಡೆ ಏನಾಗುತ್ತೆ, ಅಜಿತ್ ಹಾಗೆ ಶ್ರವಣವರಾಗಿರ್ಬೋದು, ಅವ್ರ ತಂದೆ, ಅವ್ರ ಅಜ್ಜಿ ಮತ್ತು ದಮಯಂತಿಯವರಾಗಿರ್ಬೋದು ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಕೇಳ್ಕೊತಿರ್ತಾರೆ. ಪಾಪ ಅಜಿತನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಿರುತ್ತೆ. ಯಾಕಂದರೆ ಅವ್ರ ತಾಯಿ ಹಾಸ್ಪಿಟಲಲ್ಲಿ ಇರೋದನ್ನು ನೋಡಿ ಅವ್ನು ಹೇಗೆ ಸುಮ್ಮನೆ ಇರ್ತಾನೆ, ಅವ್ನು ಕೂಡ ಅಳ್ತಿರ್ತಾನೆ ಜೋರಾಗಿ, ಹೇಗಾದರೂ ಮಾಡಿ ನನ್ನ ತಾಯಿನ ಹುಷಾರು ಮಾಡು ಅಂತ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗುತ್ತೆ, ಅದೇ ಸಮಯಕ್ಕೆ ನಮ್ಮ ಭೂಮಿ ಕೂಡ ಅಷ್ಟೊತ್ತಿಗೆ ICUಗೆ ಬಂದಿರ್ತಾಳೆ ಒಳಗಡೆಗೆ. ಬಂದು ಅವ್ರ ತಾಯಿನ ಅಂದರೆ ಅವ್ರ ಅತ್ತೆ ಸಂಗೀತ ಅವ್ರನ್ನ ನೋಡ್ದಿದ್ದಂಗೆ ಪಾಪ ಒಂಥರ ಅನಿಸ್ಬಿಡುತ್ತೆ. ಅವಳು ಜೋರಾಗಿ ಪ್ರಸಾದನ ಅಲ್ಲೇ ಬಿಟ್ಟು ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಅತ್ತೆ ನಾನು ಬಂದಿದ್ದೀನಿ ಅತ್ತೆ, ನಿಮ್ಮ ಸೊಸೆ ಬಂದಿದ್ದೀನಿ, ಭೂಮಿ ಎದೇಳಿಯತ್ತೆ ಒಂದೇ ಒಂದು ಸಲ ಭೂಮಿ ಅಂತ ಕರೀರಿಯತ್ತೆ, ನನಗೆ ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಜೋರಾಗಿ ಅಳಕ್ಕೆ ಶುರು ಮಾಡ್ತಾಳೆ. ಪಾಪ ಅವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರೋದಿಲ್ಲ. ಇನ್ನೊಂದು ಕಡೆ ನೋಡಿದ್ರೆ ದೇವಸ್ಥಾನದಲ್ಲಿ ಏನಾಗುತ್ತೆ, ಅವ್ರು ಕೊಟ್ಟಿದ್ದಂತಹ ಪ್ರಸಾದನ ಇಟ್ಟು ಅಂದರೆ ಹರಕೆ ಥರ ಇಟ್ಟು ಪೂಜಾರು ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಡ್ತಿರ್ತಾರೆ. ಇನ್ನೊಂದು ಕಡೆ ನಮ್ಮ ಭೂಮಿ ಹೇಳ್ತಿರ್ತಾಳೆ, ನಾನು ಮಾಡದೇ ಇರೋ ತಪ್ಪಿಗೆ ಇವತ್ತು ನೋವು ಅನುಭವಿಸೋ ಥರ ಮಾಡಿದ್ಯಾ ದೇವರೇ, ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ ನನಗೆ, ನಮ್ಮ ಅತ್ತೆನ ಯಾಕೆ ಹಿಂಗೆ ಮಾಡಿದ್ಯಾ ಅಂತ ಹೇಳಿ ಜೋರಾಗಿ ಅಳ್ತಿರ್ತಾಳೆ. ಆಮೇಲೆ ಭೂಮಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ತಂದಿದ್ದಂತಹ ಪ್ರಸಾದನ ಅವ್ರ ಅತ್ತೆಗಿಟ್ಟು ಫುಲ್ ಜೋರಾಗಿ ಹೇಳ್ತಿರ್ತಾಳೆ ಅವಳು, ಒಂದು ಕುಟುಂಬನೇ ನಡೆಸ್ತಿದ್ದಂಥವ್ರು ನೀವು, ನಿಮ್ಮಿಂದನೇ ಆ ಕುಟುಂಬದಲ್ಲಿ ಖುಷಿ ಸಂತೋಷ ಅನ್ನೋದಿಂದಿದ್ದು, ಇವಾಗ ನೋಡಿದ್ರೆ ಈ ಥರ ಆಗಿಬಿಟ್ಟಿದೆ ಅತ್ತೆ, ಇನ್ಮೇಲೆ ಈ ಥರ ಆಗೋದಕ್ಕೆ ಬಿಡಲ್ಲ, ಏನಾದರೂ ಮಾಡಿ ನಾನು ಇದನ್ನೆಲ್ಲನೂ ಸರಿ ಮಾಡ್ತೀನಿ, ದೇವರೇ ನೀನೇ ಇದಕ್ಕೆಲ್ಲ ಜೊತೆಗೆ ನಿಂತ್ಕೊಂಡು ಸರಿ ಮಾಡಿಸ್ಬೇಕು ಅಂತ ಹೇಳಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ ಅವ್ರ ಕೈನ ಇಟ್ಕೊಂಡು ಅವ್ರ ಕೈ ಮೇಲೆ ಮಲ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗ್ತಿರುತ್ತೆ, ಅಲ್ಲಿ ಪೂಜೆ ಎಲ್ಲ ಮುಗಿದಿರುತ್ತೆ. ನೆಕ್ಸ್ಟು ಪ್ರಸಾದನ ಹಂಚಬೇಕು ಅಂತ ಹೇಳಿ ಅವರು ಹೊರಗಡೆ ಬಂದಿರ್ತಾರೆ. ಪ್ರಸಾದನ ಇಟ್ಕೊಂಡು ಅವ್ರ ಮನೆಯವರೆಲ್ಲರೂ ನಿಂತಿರ್ತಾರೆ. ಅಜಿತ್ ಆ ಪ್ಲೇಟ್ಗೆ ಹಾಕಿ ಕೊಡ್ತಿರ್ತಾನೆ. ಜನ ಕೂಡ ಕ್ಯೂವಲ್ಲಿ ನಿಂತಿರ್ತಾರೆ. ಅದರಲ್ಲಿ ನಿಂತಿದ್ದಂತಹ ಒಬ್ಬ ವ್ಯಕ್ತಿ ಏನಂತ ಹೇಳ್ತಾನೆ, ನೀನು ಆವಾಗಲೇ ಭಿಕ್ಷೆ ಬೇಡ್ತಿದ್ದನ್ನು ನೋಡಿ ನನಗೊಂಥರ ಅನ್ನಿಸ್ಬಿಡ್ತು. ಯಾಕಂತ ಅಂದರೆ ನೋಡೋಕ್ಕೆ ಚೆನ್ನಾಗಿದೆಯಾ, ಗಟ್ಟಿಮುಟ್ಟಿಯಾಗಿದೆಯಾ, ನಿನಗೇನೋ ದುಡ್ಕೊಂಡು ತಿನ್ನೋಕ್ಕೆ ಭಿಕ್ಷೆ ಏನಿಗೆ ಬಿಡಬೇಕಿತ್ತು ಅಂತೆಲ್ಲ ಬೈಕೊಂಡೆ ಕಣಪ್ಪ. ಆದರೆ ನೀನು ನಿನ್ನ ತಾಯಿಗೋಸ್ಕರ ನೀನು ಭಿಕ್ಷೆ ಬೇಡ್ತಿದ್ಯಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಲ್ಲದಕ್ಕೂ ಒಳ್ಳೇದಾಗತ್ತೆ ಕಣಪ್ಪ, ಎಲ್ಲ ಸರಿ ಹೋಗುತ್ತೆ, ನೀನೇನೋ ತಲೆ ಕೆಡಿಸ್ಕೊಬೇಡ, ನಿಮ್ಮ ತಾಯಿ ಬೇಗ ಹುಷಾರಾಗಿ ಬರ್ತಾರೆ ಅಂತ. ಪಾಪ ಅಜಿತನ ಮುಖದಲ್ಲಿ ಒಂಥರ ಖುಷಿಯಾಗುತ್ತೆ ಅದನ್ನು ಕೇಳಿ. ಇನ್ನೊಂದು ಕಡೆ ಏನಾಗುತ್ತೆ, ಆ ವ್ಯಕ್ತಿ ಕೂಡ ಹಾಗೆ ಪ್ರಸಾದ ಇಸ್ಕೊಂಡು ಮುಂದೆ ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬಂದವರು ಕೂಡ ಅಜಿತನ ನೋಡಿ ಮುಟ್ಟಿ ಹೇಳ್ತಾರೆ, ನಿನ್ನ ಥರ ಮಗನ ಪಡೆಯೋದಕ್ಕೆ ಕೂಡ ಪುಣ್ಯ ಮಾಡಿರ್ಬೇಕು ಕಣಪ್ಪ ನಿಮ್ಮ ತಾಯಿ, ಅಂಥ ಪುಣ್ಯಾತ್ಮನ ಎತ್ತಿದ್ದಾರೆ ಹಾಗೆ ಹಿಂಗೆ ಅಂತ ಹೇಳಿ. ಪಾಪ ಅಜಿತ್ಗೆ ಒಂದು ಕಡೆ ಖುಷಿ ಆಗ್ತಿರುತ್ತೆ, ಬಟ್ ಇನ್ನೊಂದು ಕಡೆ ದುಃಖ ಕೂಡ ಆಗ್ತಿರುತ್ತೆ ಅವನಿಗೆ. ಅದಾದಮೇಲೆ ಏನಾಗುತ್ತೆ, ದೇವಯಾನಿಯವರಿಗೆ ನಮ್ಮ ಅಂಜನಾ ಕಡೆಯಿಂದ ಕಾಲ್ ಬರುತ್ತೆ. ಅವ್ರೇನು ಮಾಡ್ತಾರೆ, ನಿಧಾನಕ್ಕೆ ಸೈಲೆಂಟಾಗಿ ಹಾಗೆ ಹಿಂದೆ ನಡ್ಕೊಂಬಂದ್ಬಿಡ್ತಾರೆ ಅವಳ ಜೊತೆ ಮಾತಾಡಬೇಕು ಅಂತ. ಅವಳು ಹೇಳೋಕ್ಕೆ ಶುರು ಮಾಡ್ತಾಳೆ, ಅಲ್ಲ ಅಮ್ಮ, ಈಗ ನಾವು ನಂಬೋದಾ ಇವಾಗ ಅಶ್ವಿನಿ ಹೇಳ್ತಿರೋ ಮಾತನ್ನು, ಅವಳು ಹೇಳ್ತಿರೋದು ನಿಜನಾ ಅಂತ. ಅದಕ್ಕೆ ಇವರು ದೇವಯಾನಿಯವ್ರು ಹೇಳ್ತಾರೆ, ಅಲ್ಲ ಕಣೆ, ನೀನೇ ತಾನೇ ಇಷ್ಟು ದಿನದವರೆಗೂ ಹೇಳ್ತಿದ್ದಿದ್ದು ಅವ್ರದ್ದು
ಒಂದು ಇದ್ರದ್ದು ಮದುವೆ, ಒಂದು ಕಾಂಟ್ರಾಕ್ಟ್ ಮದುವೆ ಅಂತ ನೋಡಿದ್ರೆ ಈಗ ನೀನೇ ಉಲ್ಟಾ ಹೊಡಿತಿದ್ಯಲ್ಲ ಅಂತ. ಅದಕ್ಕೆ ನಮ್ಮ ಅಂಜನ ಕೂಡ ಹೇಳ್ತಾಳೆ, ಅಲ್ಲ ಅಮ್ಮ ಅದು ಸರಿ, ಆದರೆ ನಾನು ಇಷ್ಟು ಹೇಳಿದ್ರು ನಚಿಕೇತ ನಂಬ್ತಿಲ್ಲ, ಅಶ್ವಿನಿನೇ ಈ ವಿಷಯದಲ್ಲಿ ನಂಬೋದಾ ಅನ್ನೋದೇ ನನ್ನ ಡೌಟು, ಏನು ಮಾಡೋದು ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ದಮಯಂತಿಯವರು ಏನಾದರೂ ಮಾಡ್ಕೋಗ್ರಿ, ಯಾರು ನಂಬಲಿ ಬಿಡಲಿ, ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಇದರಿಂದ ನಮಗೆ ಒಳ್ಳೇದಾಯ್ತಾ ಅದನ್ನಷ್ಟೇ ನೋಡು, ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಕಡೆ ಭೂಮಿ ಅವ್ರ ಅತ್ತೆ ಕಡೆ ನೋಡಿಕೊಂಡು ಅಳ್ತಿರ್ತಾಳೆ. ಪಾಪ ಅವ್ರ ಅತ್ತೆಗೆ ಎಚ್ಚರ ಆಗಿರಲ್ಲ. ಆದರೆ ಅವರು ಎದ್ದೇಳ್ತಾರ ಅಥವಾ ಏನಾಗುತ್ತೆ ಮುಂದೆ ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.